ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಿಷನ್, ಅದೊಂದು ಧ್ಯೇಯ, ಅದೊಂದು ಗುರಿ. ಆ ಗುರಿನ ನಾಶ ಮಾಡ್ಬಿಟ್ರಲ್ಲ. ಅದ್ರ ಪರಿಣಾಮ ಇವತ್ತು 90% ಆಫ್ SC/ST ಫ್ಯಾಮಿಲೀಸ್ ಲ್ಯಾಂಡ್ಲೆಸ್. ನಾವು ಅಂಬೇಡ್ಕರ್ ಅನುಯಾಯಿಗಳನ್ನ ವೋಟ್ ಬ್ಯಾಂಕ್ ಮಾಡ್ಕೊಂಡಿರೋದು ಕಾಂಗ್ರೆಸ್. ಅಂಬೇಡ್ಕರ್ ತತ್ವಗಳ ಸಿದ್ಧಾಂತಗಳನ್ನ ಅಳವಡಿಸ್ಕೊಂಡು ಅವ್ರಿಗೆ ನ್ಯಾಯ ಕೊಡ್ತಾ ಇರ್ತಕ್ಕಂಥದ್ದು ಬಿಜೆಪಿ. ಎಲ್ಲೋ ಒಂದ್ ಕಡೆ ಇದು ಫೇಕ್ ರಾಜಕಾರಣ ನಡೀತಾ ಇದೆಯಾ ಕಾಂಗ್ರೆಸ್ ಅಂತ. ಸರ್ಕಾರದ ವಿರುದ್ಧ ಮಾತಾಡ್ತಾರೋ ಅವ್ರನ್ನ ಎತ್ಕೊಂಡೋಗಿ ಜೈಲ್ಗೆ ಹಾಕೋ. ವಿರೋಧ ಪಕ್ಷಗಳನ್ನೆಲ್ಲ ಜೈಲ್ಗೆ ಹಾಕಿ ಬರೀ ಆಡಳಿತ ಪಕ್ಷದವರು ಜೂನ್ 25 ಮಧ್ಯರಾತ್ರಿನಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ತಾರೆ. ಎಮರ್ಜೆನ್ಸಿ ಪೀರಿಯಡ್ ಹಾರರ್ ಅದು. ಸರ್ ನಮಸ್ತೆ ಸರ್. ನಮಸ್ಕಾರ. 1951ವರೆಗೂ ಪ್ರಧಾನಮಂತ್ರಿ ಆಗಿದ್ರಲ್ಲ ನೆಹರು ಅವರು, ತಾತ್ಕಾಲಿಕ ಸರ್ಕಾರ ಅದು, ನಾಮಿನೇಟೆಡ್ ಗವರ್ಮೆಂಟ್, ಅಂಡ್ ಇಟ್ ಇಸ್ ಎ ನ್ಯಾಷನಲ್ ಗವರ್ಮೆಂಟ್. ಇಟ್ಸ್ ನಾಟ್ ಕಾಂಗ್ರೆಸ್ ಗವರ್ಮೆಂಟ್, ನ್ಯಾಷನಲ್ ಗವರ್ಮೆಂಟ್. 50ರಲ್ಲಿ ಸಂವಿಧಾನ ಜಾರಿಗೆ ಬಂತು. ಆ ಸಂವಿಧಾನದ ಮೇಲೆ ಕಾನೂನು ಮಾಡ್ಲಿಕ್ಕೆ, ತಿದ್ದುಪಡಿ ಮಾಡ್ಲಿಕ್ಕೆ ಅರ್ಹತೆ ಬರೋದು ಯಾವಾಗ ಅಂದ್ರೆ 52ರ ಚುನಾವಣೆ ನಡೆದು ಹೊಸ ಸರ್ಕಾರ ಬಂದಾಗ. ಇವ್ರು ಏನ್ ಮಾಡಿದಾರೆ ಗೊತ್ತಾ? ಜವಾಹರ್ಲಾಲ್ ನೆಹರು ಇವರ ದ್ರಾಷ್ಟೆ ಎಂತದ್ದು ಅಂತ ಯೋಚನೆ ಮಾಡಿ 51ರಲ್ಲೇ ತಿದ್ದುಪಡಿ ಮಾಡಿದ್ದಾರೆ ಸಂವಿಧಾನಕ್ಕೆ. ಯಾವ ತಿದ್ದುಪಡಿ? ಸಂವಿಧಾನದ ಆರ್ಟಿಕಲ್ 19(1) ತಿದ್ದುಪಡಿ ಮಾಡಿದ್ದಾರೆ. 19(1) ಏನು ಅಂತಂದ್ರೆ ರೀಸನಬಲ್ ರಿಸ್ಟ್ರಿಕ್ಷನ್ ಆನ್ ಫ್ರೀಡಮ್ ಆಫ್ ಸ್ಪೀಚ್, ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ತಿದ್ದುಪಡಿ ಮಾಡಿದ್ದಾರೆ. ಅಂದ್ರೆ ಸಂವಿಧಾನ ಅಪ್ರೂವಲ್ ಆಗಕ್ಕಿಂತ ಮುಂಚೆನೆ. ಎಸ್, ಅನಧಿಕೃತ ಸರ್ಕಾರ ಅದು, ಜನರಿಂದ ಅಧಿಕೃತವಾಗಿ ಆಯ್ಕೆ ಆದಂತ ಸರ್ಕಾರ ಅಲ್ಲ. ತಿದ್ದುಪಡಿ ಮಾಡ್ಬೋದಾ? ಮಾಡಿ ದಕ್ಕಿಸ್ಕೊಂಡಿದಾರಲ್ರಿ ಅವರು. ಯಾವ ರೀತಿ ಸರ್? ಈಗ ಮೀಡಿಯಾ, ನಾನೊಂದು ಮೀಡಿಯಾ ನಡೆಸ್ತೀನಿ, ನಾನು ಸರ್ಕಾರನ ವಿಮರ್ಶೆ ಮಾಡ್ತೀನಿ, ಟೀಕೆ ಮಾಡ್ತೀನಿ, ಮಾಡಂಗಿಲ್ಲ ಅಂತ ರಿಸ್ಟ್ರಿಕ್ಷನ್. ಫಸ್ಟ್ ತಿದ್ದುಪಡಿ. ಅದ್ ಬಿಟ್ರೆ ಎಮರ್ಜೆನ್ಸಿ ತಂದಿದ್ದು ಯಾಕೆ? ಇಂಟರ್ನಲ್ ಎಮರ್ಜೆನ್ಸಿ ತಂದ್ರಲ್ಲ ಶ್ರೀಮತಿ ಇಂದಿರಾ ಗಾಂಧಿ ಅವರು, ಯಾಕೆ ತಂದ್ರು ಅಂದ್ಕೊಂಡಿದ್ದೀರಿ? ಇಂಟರ್ನಲ್ ಡಿಸ್ಟರ್ಬೆನ್ಸ್ ಇತ್ತಾ? ಇಲ್ಲ, ಏನಿಲ್ಲ. ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಇತ್ತಾ? ಎಂತದೂ ಇಲ್ಲ. ಯಾಕೆ ತಂದ್ರು ಅಂತಂದ್ರೆ ಜೂನ್ 12ನೇ ತಾರೀಕು 1975ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಆಯ್ಕೆಯನ್ನ, ರಾಯ್ಬರೇಲಿನಲ್ಲಿ ಆಯ್ಕೆ ಆಗಿದ್ರಲ್ಲ MP ಆಗಿ, ಆಯ್ಕೆಯನ್ನ ಅಲಹಾಬಾದ್ ಹೈಕೋರ್ಟ್ ಅಸಿಂಧು ಮಾಡುತ್ತೆ. ಅಸಿಂಧು ಮಾಡಿದ ತಕ್ಷಣ ರಿಸೈನ್ ಮಾಡ್ಬೇಕು ಅವ್ರೀಗ. ಅಸಿಂಧು ಮಾಡೋದ್ರ ಜೊತೆಗೆ 6 ವರ್ಷ ಚುನಾವಣೆಗೆ ಸ್ಪರ್ಧೆ ಮಾಡಂಗಿಲ್ಲ ಅಂತ ಆದೇಶ ಮಾಡ್ತಾರೆ. ಅನರ್ಹಗೊಳಿಸಿದ್ರು. ಆದ್ರ ಹೊಡೆತ ತಪ್ಪಿಸ್ಕೊಳಕ್ಕೆ ಸಂವಿಧಾನನೇ ಬಳಸ್ಕೊಂಡು ದಿಕ್ ತಪ್ಪಿಸ್ಬಿಟ್ರು. ನೋಡಿ, ಎಮರ್ಜೆನ್ಸಿ ತಂದು ವಿರೋಧ ಪಕ್ಷದವ್ರನ್ನೆಲ್ಲ ಒಳಗಡೆ ಹಾಕಿದ್ರು. ಹೇಗಿತ್ತು ಸರ್ ಎಮರ್ಜೆನ್ಸಿ ಸಮಯದಲ್ಲಿ? ಅಯ್ಯೋ, ನಾನ್ ನೋಡಿದ್ದೀನಲ್ಲ. ನಾನು ಐ ವಾಸ್ ಎ ಸ್ಟೂಡೆಂಟ್ ದೆನ್. ನಾನು ಸ್ಟೂಡೆಂಟ್, ಕಾಲೇಜ್ ಓದ್ತಾ ಇದ್ದೆ ನಾನು. ಎಮರ್ಜೆನ್ಸಿ ಪೀರಿಯಡ್ ಹಾರರ್ ಅದು. ಯಾರು ಸರ್ಕಾರದ ವಿರುದ್ಧ ಮಾತಾಡ್ತಾರೋ ಅವ್ರನ್ನ ಎತ್ಕೊಂಡೋಗಿ ಜೈಲ್ಗೆ ಹಾಕೋರು. ಎಷ್ಟು ಜನ ಜೈಲ್ಗೆ ಹಾಕಿದ್ದು ಗೊತ್ತಾ? 1,20,000 ಜನ ಜೈಲಲ್ಲಿ ಇದ್ದವರು. ವಿರೋಧ ಪಕ್ಷಗಳನ್ನೆಲ್ಲ ಜೈಲ್ಗೆ ಹಾಕಿ, ವಿರೋಧ ಪಕ್ಷನೇ ಇಲ್ದೆ ಬರೀ ಆಡಳಿತ ಪಕ್ಷದವರು. ಅದ್ರಲ್ಲೂ ಏನು, ಕ್ಯಾಬಿನೆಟ್ ಕನ್ಸಲ್ಟ್ ಮಾಡಿದೆ, ಕ್ಯಾಬಿನೆಟ್ ಸೆಕ್ರೆಟರಿನ ಕನ್ಸಲ್ಟ್ ಮಾಡಿದೆ, ಹೋಮ್ ಸೆಕ್ರೆಟರಿನ ಕನ್ಸಲ್ಟ್ ಮಾಡಿದೆ. ಜೂನ್ 25 ಮಧ್ಯರಾತ್ರಿನಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ತಾರೆ. ಈ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿರೋದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸಿಗ್ನೇಚರ್ ತಗೊಂಡು, ಸುಗ್ರೀವಾಜ್ಞೆ ಅದು. ಫಕ್ರುದ್ದೀನ್ ಅಲಿ ಅಹ್ಮದ್ ಅವರು ಅವಾಗ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅವ್ರ ಕೈಲಿ ಸೈನ್ ಮಾಡಿಸಿ ಜಾರಿ ಮಾಡ್ಬಿಟ್ರು. ಜಾರಿ ಮಾಡಿದ್ದನ್ನ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡ್ಬಿಟ್ರೆ ಹೆಂಗ್ ರಿಸ್ಟ್ರಿಕ್ಷನ್ ಆಗ್ತಾರೆ ಅಂದ್ರೆ, ಇಮ್ಮಿಡಿಯೇಟ್ ಆಗಿ ಜುಲೈ 24 ಅಂದ್ರೆ ಜೂನ್ 25 ಮಧ್ಯರಾತ್ರಿ ಘೋಷಣೆ ಮಾಡ್ತಾರೆ. ಅದಕ್ಕಿಂತ ಒಂದಿನ ಮೊದಲು 38ನೇ ತಿದ್ದುಪಡಿ ತರ್ತಾರೆ ಸಂವಿಧಾನಕ್ಕೆ. ಈ ತಿದ್ದುಪಡಿ ಉದ್ದೇಶ ಏನು ಅಂತಂದ್ರೆ, ರಾಷ್ಟ್ರಪತಿಗಳ ಆದೇಶವನ್ನ ಯಾವುದೇ ನ್ಯಾಯಾಲಯ ಪ್ರಶ್ನಿಸುವಂತಿಲ್ಲ. ರಾಷ್ಟ್ರಪತಿ ಆದೇಶ ಏನು? 25ಕ್ಕೆ ಎಮರ್ಜೆನ್ಸಿ ಘೋಷಣೆ ಮಾಡ್ತಾ ಇದ್ದಾರೆ. ಅವರ ಆದೇಶವನ್ನ ಪ್ರಶ್ನೆ ಮಾಡಂಗಿಲ್ಲ. ಆದೇಶ ಬರೋದಕ್ಕೆ ಒಂದಿನ ಮುಂಚೆ ಈ ತಿದ್ದುಪಡಿ. ರಾಷ್ಟ್ರಪತಿಗಳು ಎಮರ್ಜೆನ್ಸಿ ಘೋಷಣೆ ಮಾಡಿದ್ದಾರೆ, ಯಾವ ನ್ಯಾಯಾಲಯನೂ ಅದನ್ನ ಪ್ರಶ್ನೆ ಮಾಡಿದ್ರೆ ನ್ಯಾಯಾಂಗವನ್ನ ಕಟ್ಟಾಕ್ಬಿಟ್ರು. ಇದು ಮೊದಲನೇ ತಿದ್ದುಪಡಿ. ಎರಡನೇ ತಿದ್ದುಪಡಿ 39ನೇ ತಿದ್ದುಪಡಿ, ಆಗಸ್ಟ್ 5, 1975. ಈ ತಿದ್ದುಪಡಿ ಏನು ಗೊತ್ತಾ? ಪ್ರಧಾನಿ, ಸ್ಪೀಕರ್, ಉಪರಾಷ್ಟ್ರಪತಿಗಳ ಬಗ್ಗೆ ನ್ಯಾಯಾಲಯಗಳಿಗೆ ವಿಚಾರಣೆ ನಡೆಸುವ ಅವಕಾಶವನ್ನ ರದ್ದು ಮಾಡಿ. ತಾನೊಬ್ಳು ಸೇಫ್ ಗಾರ್ಡ್ ಆಗ್ಲಿಕ್ಕೆ ಸಪೋರ್ಟ್ ಬೇಕಲ್ಲ, ಅದಕ್ಕೆ ಉಪರಾಷ್ಟ್ರಪತಿಗಳು
ಸ್ಪೀಕರ್ ಇವ್ರನ್ನು ಸೇರಿಸ್ಕೊಂಡು ಇವ್ರು ಯಾರನ್ನು ನ್ಯಾಯಾಲಯ ಪ್ರಶ್ನೆ ಮಾಡಂಗಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಏನ್ ಹೇಳುತ್ತೆ ಅಂದ್ರೆ, ಜುಡಿಷಿಯರಿ ಶುಡ್ ಬಿ ಆಲ್ವೇಸ್ ಇಂಡಿಪೆಂಡೆಂಟ್ ಆಫ್ ಎಕ್ಸಿಕ್ಯೂಟಿವ್ ಅಂಡ್ ಲೆಜಿಸ್ಲೇಚರ್. ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕು ಅವರು. ಅಂದ್ರೆ 2 ವರ್ಷ ಕಿತ್ತಾಕೆ ಬಿಟ್ರ ಸಂವಿಧಾನವನ್ನ. 21 ತಿಂಗಳುಗಳ ಕಾಲ. 21 ತಿಂಗಳ ಅವರ್ ಪ್ರಿಸಿಯಸ್ ಕಾನ್ಸ್ಟಿಟ್ಯೂಷನ್ ವಾಸ್ ಅಂಡರ್ ಸಸ್ಪೆನ್ಷನ್. ಪ್ರಜಾಪ್ರಭುತ್ವಕ್ಕೆ ಕಣ್ಣು ಬಟ್ಟೆ ಕಟ್ಬಿಟ್ಟಿದ್ರು, ಆಯ್ತಾ, ಇದನ್ನ ಡಿಫೆಂಡ್ ಮಾಡ್ಕೊಳಕ್ಕೆ. 39ನೇದು ಮತ್ತೆ ಚುನಾವಣೆಗೆ ಸಂಬಂಧಿಸಿದ ಎಲ್ಲಾ ಕಾನೂನುಗಳನ್ನ 9ನೇ ಪರಿಚ್ಛೇದಕ್ಕೆ ಸೇರಿಸೋದು. 9ನೇ ಪರಿಚ್ಛೇದ 9th ಶೆಡ್ಯೂಲ್ ಏನ್ ಹೇಳುತ್ತೆ ಅಂದ್ರೆ, 9th ಶೆಡ್ಯೂಲ್ಗೆ ಯಾವ್ದಾವ್ದು ಬರ್ತದೆ ಅದನ್ನ ನ್ಯಾಯಾಲಯ ಪ್ರಶ್ನೆ ಮಾಡಂಗಿಲ್ಲ. ನ್ಯಾಯಾಲಯದ ಸ್ವತಂತ್ರವನ್ನ ಕಿತ್ಕೊಂಡ್ರು. ಆಮೇಲೆ 40ನೇ ತಿದ್ದುಪಡಿ, ಮಾಧ್ಯಮಗಳ ಮೇಲೆ ನಿರ್ಬಂಧ. ಮೀಡಿಯಾ, ಈಗ ನೀವೊಂದು ಮೀಡಿಯಾ ನಡೆಸ್ತಾ ಇದ್ದೀರಿ, ನೀ ಈ ತರ ಕುತ್ಕೊಂಡು ಮಾತಾಡಂಗಿಲ್ಲ, ಅವ್ರ ವಿರುದ್ಧವಾಗಿ ಮಾತಾಡಂಗಿಲ್ಲ. ನೀನ್ ಮಾತಾಡ್ಬೇಕು ಅಂದ್ರೆ ಪರ್ಮಿಷನ್ ತಗೋಬೇಕು. ಈಗ ಹಿಂದೂ ಎಡಿಟರ್ ಏನೋ ಒಂದು ಆರ್ಟಿಕಲ್ ಬರೀತಾರೆ ಅಂತಂದ್ರೆ ಅದನ್ನ ಫಸ್ಟ್ ಗವರ್ಮೆಂಟ್ ಕೊಟ್ಟು ಸ್ಕ್ರೂಟಿನಿ ಮಾಡಿ ಇದು ಪಬ್ಲಿಷ್ ಮಾಡಬಹುದಾ ಮಾಡಬಾರ್ದಾ ಅಂತ ತೀರ್ಮಾನ ಮಾಡಿ ಮಾಡುವಂತದ್ದು. ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೈ ಕಟ್ಟಾಕಿದ್ದು. ಇದು 40ನೇ ತಿದ್ದುಪಡಿ. 41ನೇ ತಿದ್ದುಪಡಿ ಏನು ಗೊತ್ತಾ? ಪ್ರಧಾನಿ, ರಾಷ್ಟ್ರಪತಿ, ಸ್ಪೀಕರ್, ಉಪರಾಷ್ಟ್ರಪತಿಗಳ ಹುದ್ದೆಗೆ ಬರುವ ಮೊದಲಿನ ಕೇಸುಗಳ ಬಗ್ಗೆಯೂ ನ್ಯಾಯಾಲಯ ವಿಚಾರಣೆ ನಡೆಸುವಂತಿಲ್ಲ. ಇವರು ಈ ಹುದ್ದೆಗೆ ಬರಕ್ಕಿಂತ ಮೊದಲು ಏನಾದ್ರೂ ಕೇಸ್ ಇದೆ, ಅದು ಯಾವ ಕೇಸು? ಅಲಹಾಬಾದ್ ಹೈಕೋರ್ಟ್ ಅಲ್ಲಿ ಕೇಸ್ ಇದೆ. ಯಾವ ರೀತಿ ಬೇಕೋ ಎಲ್ಲಾ ತರ ತಿದ್ದುಪಡಿ ಮಾಡ್ಕೊಂಡ್ರು. ಇವರು ಜೈ ಸಂವಿಧಾನ ಅಂತ ಹೇಳ್ಬೋದೇನ್ರಿ? ಇವರು ಸಂವಿಧಾನವನ್ನ ಸೋಲಿಸಿ ಸಂವಿಧಾನನ ಗೆಲ್ಸೋ ಸ್ಲೋಗನ್ನ ಕೂಗ್ತಾ ಇದ್ದಾರೆ. ಮಾಡ್ಬೋದಾ? ಇದನ್ನ ಯೋಚನೆ ಮಾಡಿ. 42ನೇ ತಿದ್ದುಪಡಿ ಏನು ಅಂತಂದ್ರೆ, ಸಂವಿಧಾನಕ್ಕೆ ಮಾಡಲಾದ ಯಾವುದೇ ತಿದ್ದುಪಡಿಯನ್ನು ನ್ಯಾಯಾಲಯಗಳು ಪ್ರಶ್ನೆ ಮಾಡುವಂತಿಲ್ಲ. ಅಂದ್ರೆ ಕಂಪ್ಲೀಟ್ಲಿ ಬೌಂಡ್ರಿ ಹಾಕೊಂಡ್ಬಿಟ್ರು. 21 months 243 ಜನ ಮೀಡಿಯಾದವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ 1,20,000 ಜನ. ಆಲ್ ದೀಸ್ ಅಮೆಂಡ್ಮೆಂಟ್ಸ್ ಏನೇನ್ ಆಗಿದೆ, ನಿರಂಕುಶ ಪ್ರಭುತ್ವ, ಹಿಟ್ಲರ್, ಎಸ್, ವಿತೌಟ್ ಅಪೋಸಿಷನ್ ಪಾರ್ಟೀಸ್. ಇಂದಿರಾ ಗಾಂಧಿ ಅವರ ಮೂಗಿನ ನೇರಕ್ಕೆ ಎಲ್ಲವೂ ನಡೆದೋಗಿದೆ. ಇದೆಲ್ಲ ನಡೆದಿದ್ದು ದೇಶಕ್ಕೋಸ್ಕರ ಅಲ್ಲ, ಪ್ರಜಾಪ್ರಭುತ್ವ ಉಳಿಸಕ್ಕೋಸ್ಕರ ಅಲ್ಲ. ಇದೆಲ್ಲವೂ ನಡೆದಿದ್ದು ಶ್ರೀಮತಿ ಇಂದಿರಾ ಗಾಂಧಿ ಅವರ ಪ್ರಧಾನಮಂತ್ರಿ ಸ್ಥಾನನ ಉಳಿಸ್ಕೊಳ್ಳಿಕ್ಕೆ, ಅವರ ಪಾರ್ಲಿಮೆಂಟ್ ಸ್ಥಾನನ ಉಳಿಸ್ಕೊಳ್ಳಿಕ್ ಮಾತ್ರ ಸಂವಿಧಾನವನ್ನ ಸೋಲಿಸಿ, ಅಂದ್ರೆ ಬಲವಂತವಾಗಿ ಕಿತ್ಕೊಳ್ಳಾಯ್ತು. ಎಸ್. ಇನ್ನ ಇಂಟ್ರೆಸ್ಟಿಂಗ್ ಏನ್ ಗೊತ್ತಾ? ಪಾರ್ಲಿಮೆಂಟ್ ಅವಧಿ ಇರೋದು ಎಷ್ಟು? ಟರ್ಮ್ 5 ವರ್ಷ. 6 ವರ್ಷ ಮಾಡ್ಕೊಂಡಿದ್ದಾರೆ. 42ನೇ ತಿದ್ದುಪಡಿನಲ್ಲಿ 6 ವರ್ಷ ಮಾಡ್ಕೊಂಡಿದ್ದಾರೆ. ಇವರು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರೆ, ಇವರು ಸಂವಿಧಾನ ಹಿಡ್ಕೊಂಡು ಘೋಷಣೆ ಕೂಗ್ತಾರೆ ಜೈ ಸಂವಿಧಾನ ಅಂತ. ಜೈ ಸಂವಿಧಾನ ಅಂತ ಕೂಗಕ್ಕೂ ಇವ್ರಿಗೆ ಅರ್ಹತೆ ಇಲ್ಲ. ಎಷ್ಟು ಬಾರಿ ತಿದ್ದುಪಡಿ ಮಾಡಿರ್ಬೋದು ಸರ್ ಅಂದಾಜು? ಇವ್ರು ಮಾಡಿರೋದು ಒಟ್ಟು ತಿದ್ದುಪಡಿಗಳು ಇಲ್ಲಿವರೆಗೆ ಆಗಿರೋದು 106. 106ರಲ್ಲಿ ಕಾಂಗ್ರೆಸ್ನವ್ರು ಮಾಡಿರೋ ತಿದ್ದುಪಡಿಗಳು 75. ಅಂದ್ರೆ ಅವರ ವೈಯಕ್ತಿಕಗೋಸ್ಕರ 75 ತಿದ್ದುಪಡಿಗಳು. ಅದರಲ್ಲಿ ಒಂದು 6-7 ತಿದ್ದುಪಡಿಗಳು ಸಂವಿಧಾನದ ವಿರುದ್ಧವಾಗಿರುವಂತದ್ದು, ಪ್ರಜಾಪ್ರಭುತ್ವದ ವಿರುದ್ಧವಾಗಿರುವಂತ ತಿದ್ದುಪಡಿಗಳಿದೆ. ಕಾಂಗ್ರೆಸ್ನವ್ರು ಹೇಳ್ತಾರೆ ಸರ್ ಬಿಜೆಪಿ ತಿದ್ದುಪಡಿ ಮಾಡಿದ್ದಾರೆ. ಬಿಜೆಪಿ ತಿದ್ದುಪಡಿ ಏನು ಅಂತ ಹೇಳ ನಾನು, ಏನ್ ತಿದ್ದುಪಡಿ ಮಾಡಿದ್ದಾರೆ ಅಂತ ಹೇಳ್ತೀನಿ. ಇನ್ನ ಇಂಟ್ರೆಸ್ಟಿಂಗ್ ಏನಂದ್ರೆ ಇನ್ನೊಂದು ಪಾಯಿಂಟ್ ಇದೆ, ಹೇಳ್ಬಿಡ್ತೀನಿ. ಸಂವಿಧಾನದ ಅನುಚ್ಛೇದ 356 ಇದೆ. 356 ಬಳಸಿ 90 ಸಾರಿ ರಾಜ್ಯ ಸರ್ಕಾರಗಳನ್ನ ಕಿತ್ತು ಬಿಸಾಕಿದ್ದಾರೆ ಕಾಂಗ್ರೆಸ್ನವರು. 90 ಬಾರಿ ಇವರು ಫೆಡರಲಿಸಂ ಬಗ್ಗೆ ಮಾತಾಡ್ತಾರೆ. ರಾಜ್ಯ ಸರ್ಕಾರಗಳನ್ನ ಹೆಂಗ್ ಬೇಕಂಗ್ ಕಿತ್ತು ಬಿಸಾಕಿದ್ದಾರೆ. ಇದಕ್ಕೆ ಫುಲ್ ಸ್ಟಾಪ್ ಹಾಕಿದ್ದು ಯಾರು ಅಂದ್ರೆ 94ರಲ್ಲಿ SR ಬೊಮ್ಮಾಯಿ ಅವ್ರ ಸರ್ಕಾರನ ಕಿತ್ತಾಕ್ಬೇಕು ಅಂತ ಹೊರಟಾಗ ಅವ್ರೊಬ್ರು ಧೈರ್ಯ ಮಾಡಿ ಕೋರ್ಟ್ಗೆ ಹೋಗಿ SR ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಇದ್ರ ಮೇಲೆ ಒಂದು ಐತಿಹಾಸಿಕ ತೀರ್ಪು ಬಂದ ನಂತರ ಕಾಂಗ್ರೆಸ್ ಈ ಚಾಳಿ ಇದೆಯಲ್ಲ, ಸರ್ಕಾರಗಳನ್ನ ಕಿತ್ತ ಬಿಸಾಕೋ ಚಾಳಿ, ಅದು ನಿಂತೋಯ್ತು. ಇದು 2ನೇ ಪಾರ್ಟ್ ಏನು ಅಂತಂದ್ರೆ, ಬಿಜೆಪಿ ಅವರು ತಿದ್ದುಪಡಿ ಮಾಡಿಲ್ವಾ ಅಂತ. ಹೌದು, ಇದೊಂದು ಚರ್ಚೆ ನಡೀತಿದೆ. ಎಸ್, ಬಿಜೆಪಿ ಅವರು ತಿದ್ದುಪಡಿ ಮಾಡಿದ್ದಾರೆ. ಎಷ್ಟು ಬಾರಿ ಮಾಡಿದ್ದಾರೆ? ಬಿಜೆಪಿ 22 ಸಾರಿ ಮಾಡಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲಿ 14, ನರೇಂದ್ರ ಮೋದಿ ಅವ್ರ ಕಾಲದಲ್ಲಿ 8. ಯಾವುದು ಸರ್ ನರೇಂದ್ರ ಮೋದಿ ಅವ್ರ ಕಾಲದಲ್ಲಿ? ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಕಾಲದಲ್ಲಿ ಮಾಡಿರೋ ತಿದ್ದುಪಡಿಗಳು ನನ್ನ ಹತ್ರ ಇದೆ. ಇದರಲ್ಲಿ ಒಂದೂ ಕೂಡ ಸಂವಿಧಾನದ ವಿರುದ್ಧ ಇಲ್ಲ, SC STಗಳ ವಿರುದ್ಧ ಇಲ್ಲ, ಮೀಸಲಾತಿ ವಿರುದ್ಧ ಇಲ್ಲ, ಮಹಿಳೆಯರ ವಿರುದ್ಧ ಇಲ್ಲ. ಇದೆಲ್ಲವೂ ಸಂವಿಧಾನದ ಪರವಾಗಿರೋದು. 14 ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ, ಓದ್ಕೊಳ್ಳಿ. ಇದನ್ನ ಹೇಳ್ಬೇಕಾಗಿಲ್ಲ, ನನ್ನ ಹತ್ರ ಇದೆ. ಆಯ್ತಾ? ಇನ್ನು ನರೇಂದ್ರ ಮೋದಿ ಅವರು
ಅಟಲ್ ಬಿಹಾರಿ ವಾಜಪೇಯಿ ಅವರು ಸಾಫ್ಟ್ ಸ್ಪೋಕನ್, ಸಾಫ್ಟ್ ಅಡ್ಮಿನಿಸ್ಟ್ರೇಷನ್. ನರೇಂದ್ರ ಮೋದಿ ಅಗ್ರೆಸಿವ್, RSS ಇಂದ ಬಂದಿದ್ದಾರೆ, ಇವರು ಬಹಳ ಡೇಂಜರ್. ಇವ್ರು ಮಟ್ಟಕ್ಕೆ ಹೋದ್ರು ಇವ್ರು ಅಂದ್ರೆ ಬಿಜೆಪಿ ಅವ್ರು ಬಂದ್ರೆ ಸಂವಿಧಾನನೇ ತೆಗೆದು ಬಿಡ್ತಾರೆ ಅಂತ. ಸಂವಿಧಾನನ ತೆಗ್ದಿರೋರು ಯಾರು ನಿಜವಾಗ್ಲೂ? ಎಮರ್ಜೆನ್ಸಿ ತೆಗ್ದಿರೋರು ಇವರು ಕಾಂಗ್ರೆಸ್. ಇವರು ನರೇಂದ್ರ ಮೋದಿ ಅವರು ಮಾಡಿರೋ ತಿದ್ದುಪಡಿಗಳ ಬಗ್ಗೆ ನಿಮ್ಗೆ ಹೇಳ್ತೀನಿ. 8 ತಿದ್ದುಪಡಿ ಮಾಡಿದ್ದಾರೆ. 99ನೇ ತಿದ್ದುಪಡಿ ಇದೇನು ಗೊತ್ತಾ? ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ ರಚನೆ ಮಾಡೋದು. ಏಪ್ರಿಲ್ 13, 2015ರಲ್ಲಿ. ಅಲ್ಲಿವರೆಗೆ ಜುಡಿಷಿಯರಿನ ಅಂದ್ರೆ ನ್ಯಾಯಾಧೀಶರನ್ನ ಆಯ್ಕೆ ಮಾಡೋದು ಪ್ರಧಾನಮಂತ್ರಿಗಳು, ಕ್ಯಾಬಿನೆಟ್ ಇವ್ರಿಗೆ ಹೆಂಗ್ ಬೇಕಂಗ್ ಮಾಡ್ಕೊತಿದ್ರು, ಅವರವರೇ ಮಾಡ್ಕೊಳ್ಳೋರು. ಅದಕ್ಕೆ ಏನ್ ಮಾಡಿದ್ರು ನರೇಂದ್ರ ಮೋದಿ ಅವರು? ಇದನ್ನ ನೇಮಕ ಮಾಡ್ಲಿಕ್ಕೆ ಒಂದು ಆಯೋಗ ಆಗ್ಲಿ, ಆಯೋಗ ಮೆರಿಟ್ ಮೇಲೆ ಮಾಡ್ಲಿ, ಎಲ್ಲಾ ಸಮುದಾಯಗಳಿಗೂ ಪ್ರಾತಿನಿಧ್ಯ ಸಿಗುತ್ತೆ ಅಂತ ಹೇಳಿ ನ್ಯಾಷನಲ್ ಕಮಿಷನ್ ನ ಮಾಡಿದ್ರು. ಇದು ಪ್ರಜಾಪ್ರಭುತ್ವ ವಿರೋಧಿನ? ಎರಡನೇದು, ಬಾಂಗ್ಲಾದೇಶ ಮತ್ತು ಭಾರತದ ಕೆಲವು ಭೂಪ್ರದೇಶಗಳ ಪುನರ್ ಹಂಚಿಕೆ. ಬಾಂಗ್ಲಾದೇಶ ಮತ್ತು ಭಾರತದ ನಡುವೆ ಒಂದಷ್ಟು ಡಿಸ್ಪ್ಯೂಟೆಡ್ ವಿಲೇಜಸ್ ಭೂಪ್ರದೇಶ ಇತ್ತು, ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳಿಕ್ಕೆ ಜುಲೈ 31, 2015ರಲ್ಲಿ ಒಂದು ತಿದ್ದುಪಡಿ ಮಾಡಿದ್ರು. ಮೂರನೇ ತಿದ್ದುಪಡಿ GST, ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ತಂದಿದ್ದು, GST. ನಾಲ್ಕನೇ ತಿದ್ದುಪಡಿ ಹಿಂದುಳಿದ ವರ್ಗಗಳಿದೆಯಲ್ಲ, OBC ವರ್ಗಗಳು. ಈ OBC ವರ್ಗಗಳಿಗೆ ಒಂದು ಆಯೋಗ ಇದೆ. ಆ ಆಯೋಗಕ್ಕೆ ರಾಷ್ಟ್ರೀಯ ಮಾನ್ಯತೆ ಕೊಟ್ಟರು, ಸಂವಿಧಾನಾತ್ಮಕ ಮಾನ್ಯತೆ ಕೊಡೋದಕ್ಕೆ ತಿದ್ದುಪಡಿ ತಂದು. ಆಯ್ತಾ? ಐದನೇದು, ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ, EWS ಮೀಸಲಾತಿ. EWS ಮೀಸಲಾತಿ ಬಗ್ಗೆ ಒಂದು ಕನ್ಫ್ಯೂಷನ್ ಇದೆ. ಬಿಜೆಪಿ ಬಂದು 3% ಇರೋ ಬ್ರಾಹ್ಮಣರಿಗೆ 10% ರಿಸರ್ವೇಶನ್ ಕೊಟ್ಬಿಟ್ರು ಅಂತ ಒಂದು ಚರ್ಚೆ ನಡೀತಾ ಇದೆ. ಅಫ್ಕೋರ್ಸ್ ಕರ್ನಾಟಕದಲ್ಲಿ ಇನ್ನೂ ಜಾರಿಗೆ ಬಂದಿಲ್ಲ. ಆಕ್ಚುಲಿ ಈ EWS ರಿಸರ್ವೇಶನ್ ಪ್ರೋಸೆಸ್ ಇದೆಯಲ್ಲ, 20 ವರ್ಷಗಳು ಪ್ರೋಸೆಸ್ ನಡೆದಿರೋದು. ಆಯ್ತಾ? 20 ವರ್ಷಗಳ ನಂತರ ಈ ರಿಸರ್ವೇಶನ್ ಪಾಲಿಸಿನ ನರೇಂದ್ರ ಮೋದಿ ಅವರು ತಂದ್ರು 2019ರಲ್ಲಿ. ಇದ್ರೊಳಗಡೆ ಬ್ರಾಹ್ಮಣರನ್ನು ಒಳಗೊಂಡಂತೆ 124 ಜಾತಿಗಳು ರಿಸರ್ವೇಶನ್ ಬರ್ತಾರೆ. ಇಟ್ಸ್ ನಾಟ್ ಓನ್ಲಿ ಬ್ರಾಹ್ಮಿನ್. ಎಸ್. ಆಯ್ತಾ? ನೆಕ್ಸ್ಟ್ 6ನೇ ತಿದ್ದುಪಡಿ, SC STಗಳ ಮೀಸಲಾತಿ ಇದೆಯಲ್ಲ, ಇದನ್ನ 10 ವರ್ಷ 2030ರವರೆಗೆ ವಿಸ್ತರಣೆ ಮಾಡಿದ್ದಾರೆ. OBC ವರ್ಗಗಳನ್ನ ಗುರುತಿಸುವ ಅಧಿಕಾರವನ್ನ ರಾಜ್ಯಗಳಿಗೆ ನೀಡುವುದು. ಏನಿತ್ತು ಅಂದ್ರೆ ಇತರೆ ಹಿಂದುಳಿದ ಜಾತಿಗಳು ಯಾರು ಅಂತ ಗುರುತಿಸೋದನ್ನ ಕೇಂದ್ರ ಸರ್ಕಾರ ಇಟ್ಕೊಂಡಿತ್ತು. ಸೊ ಕೇಂದ್ರ ಸರ್ಕಾರದ ಹತ್ರ ಹೋಗ್ಬೇಕು OBCಗಳು ಅಂತಂದ್ರೆ, ಹುಡ್ಕೊಂಡು ಹೋಗ್ಬೇಕು ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ. ಅದಕ್ಕೆ ತಿದ್ದುಪಡಿ ಮಾಡಿ ಈಗ ರಾಜ್ಯ ಸರ್ಕಾರಗಳಿಗೆ ಅವರು ಅಪೀಲ್ ಮಾಡ್ಕೋಬಹುದು. ರಾಜ್ಯ ಸರ್ಕಾರಗಳು OBCಗಳನ್ನ ಗುರುತಿಸ್ಲಿಕ್ಕೆ ಆಯೋಗವನ್ನ ರಚನೆ ಮಾಡ್ಕೊಂಡು ಮಾಡ್ಬೋದು ಅಂತ. ಈಗ ಪರ್ಮನೆಂಟ್ OBC ಆಯೋಗಗಳು ಎಲ್ಲಾ ರಾಜ್ಯಗಳಲ್ಲೂ ಇದೆ. ನೀವೇ ಗುರುತಿಸಿ, ಅದನ್ನ ಕೇಂದ್ರಕ್ಕೆ ಬರ್ಬೇಕಾಗಿಲ್ಲ ಅಂತ ಹೇಳಿ ತಿದ್ದುಪಡಿ ಮಾಡಿದ್ರು 2021ರಲ್ಲಿ. 8ನೇ ತಿದ್ದುಪಡಿ ಏನು ಅಂತಂದ್ರೆ, ನಾನ್ ನಿಮ್ಗೆ ಹೇಳಿದೆ ನೋಡಿ, 1951ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಕೋಡ್ ಬಿಲ್ ಅನ್ನ ಸರ್ಕಾರ ಒಪ್ಲಿಲ್ಲ ಅನ್ನೋ ಕಾರಣಕ್ಕೆ ರಾಜೀನಾಮೆ ಕೊಟ್ರಲ್ಲ. 2023ರಲ್ಲಿ ಲೋಕಸಭೆ, ಹೊಸ ಲೋಕಸಭೆಯನ್ನ ಉದ್ಘಾಟನೆ ಮಾಡಿ ನರೇಂದ್ರ ಮೋದಿ ಅವರು ವಿಶೇಷ ಅಧಿವೇಶನ ಕರೆದು ಮಹಿಳೆಯರಿಗೆ 33% ರಿಸರ್ವೇಶನ್ ಘೋಷಣೆ ಮಾಡಿದ್ರು ಚುನಾವಣೆಯಲ್ಲಿ. ಇಲ್ಲ, ಈಗ ಮೊನ್ನೆ ಹೊಸ ಪಾರ್ಲಿಮೆಂಟ್ ಭವನ ಉದ್ಘಾಟನೆ ಆಯ್ತಲ್ಲ. ಅಲ್ಲ, ಇದು ರಿಸರ್ವೇಶನ್ ಎಲ್ಲಿ ಸರ್? ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಚುನಾವಣೆಗಳಲ್ಲಿ. ಎಸ್, ರಿಸರ್ವೇಶನ್ 33% ರಿಸರ್ವೇಶನ್ ಆಯ್ತು. ಈಗ 2028 ಅಸೆಂಬ್ಲಿ, 2029 ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಹೆಣ್ಮಕ್ಳಿಗೆ ರಿಸರ್ವೇಶನ್ ಬರುತ್ತೆ. ಅಲ್ಲ, ನೀವು ಇಷ್ಟು 8 ತಿದ್ದುಪಡಿಗಳನ್ನ ನರೇಂದ್ರ ಮೋದಿ ಅವರದ್ದು ನೋಡ್ತಾ ಇದ್ರಿ, ಎಕ್ಸೆಪ್ಟ್ GST ಒಂದು ಬಿಟ್ಟು. ಮಿಕ್ಕಿದವೆಲ್ಲ ಭಾರತದ ಜನತೆಯ ಸಮಾನತೆ, ತುಳಿತಕ್ಕೊಳಗಾದವ್ರನ್ನ ಮೇಲ್ಕೆತ್ತಕ್ಕಂಥದ್ದು, ಮಹಿಳೆಯರನ್ನ ಮೇಲ್ಕೆತ್ತಕ್ಕಂಥದ್ದು, ಇದು ಅಂಬೇಡ್ಕರ್ ಸಿದ್ಧಾಂತನೇ ಆಗಿದೆ. ಸಾಮಾಜಿಕ ನ್ಯಾಯದ ಪರವಾಗಿರುವಂತ ತಿದ್ದುಪಡಿಗಳಿದು. ಬಡ್ತಿ ಮೀಸಲಾತಿ ಕೊಡ್ಬೇಕು ಅಂತ ತಿದ್ದುಪಡಿ ಮಾಡಿದವರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಬ್ಯಾಕ್ಲಾಗ್ ಫಿಲ್ಅಪ್ ಮಾಡುವಾಗ SC ST ಹಿತಾಸಕ್ತಿಯನ್ನ ಕಾಪಾಡಬೇಕು ಅಂತ ತಿದ್ದುಪಡಿ ಮಾಡಿದವರು ಅಟಲ್ ಬಿಹಾರಿ ವಾಜಪೇಯಿ ಅವರು. ಈ ಬಡ್ತಿ ಮೀಸಲಾತಿನಲ್ಲಿ ಸೀನಿಯಾರಿಟಿ ಕೊಡ್ತಾ ಇಲ್ಲ ಅಂತ ಒಂದು ಅಪೀಲ್ ಆಯ್ತು. ಸೀನಿಯಾರಿಟಿ ಕೊಡಬಾರ್ದು ಅಂತ ಜನರಲ್ ಕ್ಯಾಟಗರಿ ಅವರು ಅಪೀಲ್ ಮಾಡಿದ್ರು. ಅದನ್ನ ನಲ್ಲಿಫೈ ಮಾಡ್ಲಿಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಕಾನ್ಸಿಕ್ವೆನ್ಸಿಯಲ್ ಸೀನಿಯಾರಿಟಿ ಕೊಡ್ಬೇಕು SC STಗಳಿಗೆ. ಅವನು ಯಾವಾಗ ಅಪಾಯಿಂಟ್ ಆಗಿದ್ದ ಆವಾಗಿಂದ ಸೀನಿಯಾರಿಟಿ ಕೊಡಿ ಅಂತ ಮಾಡಿದ್ರು. ಸೊ ಈಗ ಹೇಳಿ, ಬಿಜೆಪಿ ದಲಿತ ವಿರೋಧಿನ, ಮೀಸಲಾತಿ ವಿರೋಧಿನ, ಸಂವಿಧಾನ ವಿರೋಧಿನ, ಪ್ರಜಾಪ್ರಭುತ್ವ ವಿರೋಧಿನ? ಅಂದ್ರೆ ಎಲ್ಲೋ ಒಂದ್ ಕಡೆ ದಲಿತ ಸಮುದಾಯವನ್ನ ಪೂರ್ವಾಗ್ರಹ ಪೀಡಿತ ಮಾಡಿಬಿಟ್ಟಿದ್ದಾರೆ ಅವರು. ಎಸ್. ಮತ್ತೆ ಅದ್ರ ಜೊತೆಗೆ ನೀವು ತುಂಬಾ ಕ್ಲಿಯರ್ ಆಗಿ ಹೇಳಿದ್ರಿ,
ಇವ್ರು ಏನು ಹೇಳ್ಕೊಂಡ್ ಬರ್ತಿದಾರಲ್ಲ ಜೈ ಸಂವಿಧಾನ ಜೈ ಭೀಮ್ ಅಂತ, ಇದನ್ನ ಈ ಪದಗಳನ್ನ ಹೇಳಲಿಕ್ಕೆ ಇವ್ರಿಗೆ ಯೋಗ್ಯತೆನೇ ಇಲ್ಲ ಅಂತ 100% ಅರ್ಹತೆ ಇಲ್ಲ, ಹೇಳ್ಕೊತಾ ಇದಾರೆ. ನಾನ್ ಅಪೀಲ್ ಮಾಡೋದು ವಿಶೇಷವಾಗಿ ನನ್ನ ಸಮುದಾಯಕ್ಕೆ ನಾನು ಏನ್ ಅಪೀಲ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಇಷ್ಟೆಲ್ಲಾ ಸತ್ಯ ಘಟನೆಗಳು ನಡೆದಿರುವಾಗ ನೀವು ರಾಜಕೀಯ ತೀರ್ಮಾನ ತಗೊಳ್ಳುವಾಗ ಜುಡಿಷಿಯಸ್ ಆಗಿ ತಗೊಳ್ಳಿ. ನಾನು ನೀವು ಬಿಜೆಪಿಗೆ ಬನ್ನಿ ಅಂತ ಕರಿತಾ ಇಲ್ಲ, ಬಿಜೆಪಿಗೆ ವೋಟ್ ಹಾಕಿ ಅಂತಲೂ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಡೋಂಟ್ ಬಿಕಮ್ ವೋಟ್ ಬ್ಯಾಂಕ್ ಟು ಎನಿ ಪೊಲಿಟಿಕಲ್ ಪಾರ್ಟಿ. ಸತ್ಯ ಅರ್ಥ ಮಾಡ್ಕೊಳ್ಳಿ. ಎಸ್, ನೀವು ವೋಟ್ ಬ್ಯಾಂಕ್ ಆಗ್ಬಿಟ್ರೆ ನಿಮ್ಗೆ ಏನ್ ಮಾಡದೇ ಇರ್ಲಿ ನೀವು ವೋಟ್ ಹಾಕ್ತೀರಿ. ನೋಡಿ, ಈಗ ಮಲ್ಲಿಕಾರ್ಜುನ್ ಖರ್ಗೆ ಮುಖ್ಯಮಂತ್ರಿ ಮಾಡ್ಲಿಲ್ಲ ಅಂತ ಗಲಾಟೆ ಮಾಡಿದ್ವಿ, ಹಂಗಂದ್ಬಿಟ್ಟು ನೀವು ವೋಟ್ ಹಾಕೋದ್ ನಿಲ್ಸಿದ್ರ? ಹಾಕಿದ್ರಿ. ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ಸೋಲಿಸಿದ್ರು, ಮುಖ್ಯಮಂತ್ರಿ ಆಗ್ತಾರೆ ಅಂತ, ನೀವು ಬಿಟ್ರ ಕಾಂಗ್ರೆಸ್ಗೆ ವೋಟ್ ಹಾಕಿದ್ರಿ. ಆ ತರ ವೋಟ್ ಬ್ಯಾಂಕ್ ಆಗ್ಬೇಡಿ ಅಂತ ನಾನು ಹೇಳೋದು. ನಿಮ್ಮ ಪರವಾಗಿ, ಸಂವಿಧಾನದ ಪರವಾಗಿ, ಪ್ರಜಾಪ್ರಭುತ್ವದ ಪರವಾಗಿ ಯಾರು ನಿಲುವುಗಳನ್ನ ತಗೋತಾರೋ ಆ ನಿಲುವನ್ನ ಬೆಂಬಲಿಸಿ ನ್ಯೂಟ್ರಲ್ ಸ್ಟ್ಯಾಂಡ್ ಅಲ್ಲಿ ಇರಿ ಅಂತ ನಾನು ಹೇಳೋದು. ಬಿಜೆಪಿ ಹಾಗಾದ್ರೆ ದಲಿತರನ್ನ ದೊಡ್ಡ ಮಟ್ಟದಲ್ಲಿ ಹೇಳ್ತಾರಲ್ಲ ಸರ್, ಬಿಜೆಪಿ ಅಂದ್ರೆ ಬ್ರಾಹ್ಮಣರ ಪಕ್ಷ ಅಂತ ಹೇಳ್ತಿದ್ರು ಮುಂಚೆಯಿಂದ. ಈಗ ಬಿಜೆಪಿ ಯಾವ ರೀತಿ ಬದಲಾಗಿದೆ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಈಗ ಈ ಸತಿನೂ ಕೂಡ 240 ಎಂಪಿಗಳನ್ನ ಗೆದ್ದಿದೀವಲ್ಲ ನಾವು ಈ ಸರಿ. 240 ಎಂಪಿಗಳಲ್ಲಿ ಸುಮಾರು 60ರಿಂದ 70 ಎಂಪಿಗಳಿರೋದು ಭಾರತೀಯ ಜನತಾ ಪಾರ್ಟಿನಲ್ಲಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಿಂದ ಗೆದ್ದಿರೋರು. ರಮಾನಾಥ್ ಕೋವಿಂದ್. ಎಸ್, ರಮಾನಾಥ್ ಕೋವಿಂದ್ ಅವ್ರನ್ನ ರಾಷ್ಟ್ರಪತಿ ಮಾಡಿದ್ಯಾರು? ಬಿಜೆಪಿ. ಈಗ ಮೇಡಮ್ ದ್ರೌಪದಿ ಮುರ್ಮು ಅವ್ರನ್ನ ಅತ್ಯಂತ ಸಂತಾಲ್ ಟ್ರೈಬ್ ಸೇರಿದಂತ ಹೆಣ್ಮಗಳನ್ನ ಕರ್ಕೊಂಡ್ ಬಂದು ರಾಷ್ಟ್ರಪತಿ ಸ್ಥಾನದಲ್ಲಿ ಕೂರಿಸ್ತವ್ರು ಯಾರು? ಬಿಜೆಪಿ. ಇನ್ನೇನ್ ಮಾಡ್ಬೇಕು? ಇವನ್ ಅಬ್ದುಲ್ ಕಲಾಂನವ್ರನ್ನು ಸಹ ರಾಷ್ಟ್ರಪತಿ ಮಾಡಿದ್ರು. ರಾಷ್ಟ್ರದ ಗೌರವಕ್ಕೆ ಗರಿ ಬರುವಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಏನಾದ್ರೂ ಬಿಜೆಪಿ ಬ್ರಾಹ್ಮಣರ ಪಕ್ಷ ಆಗಿದ್ರೆ ಈಗ ಹೇಳಿದ್ರಲ್ಲ ಹೆಸರು, ಇವೆಲ್ಲ ಬ್ರಾಹ್ಮಣರ ಹೆಸರು ಇರ್ಬೇಕಾಯ್ತಲ್ಲ. ಹೌದು ಹೌದು, ಅದು ಒಂದು ಕಾಲದಲ್ಲಿ ಇದ್ದಂತ ನೆರೇಟಿವ್. ಅದು ಇಟ್ ಇಸ್ ಎ ರಾಂಗ್ ನೆರೇಟಿವ್. ಆ ರಾಂಗ್ ನೆರೇಟಿವ್ ಇಂದ ರಾಂಗ್ ಪರ್ಸೆಪ್ಷನ್ ಸೃಷ್ಟಿಯಾಗಿದೆ. ಆ ರಾಂಗ್ ಪರ್ಸೆಪ್ಷನ್ ಇಂದ ದಯವಿಟ್ಟು ಆಚೆ ಬನ್ನಿ, ವಾಸ್ತವನ ನೋಡಿ, ವಸ್ತು ಸ್ಥಿತಿಯನ್ನ ನೋಡ್ಬಿಟ್ಟು ತೀರ್ಮಾನ ತಗೊಳ್ಳಿ ಅಂತ ಹೇಳ್ತೀನಿ ನಾನು. ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕಾಂಗ್ರೆಸ್ನವ್ರು ಮಾಡಿರೋ ಮೋಸನ ಯಾರು ಮರ್ತು ಬಿಡ್ತಾರೋ ನಾನಂತೂ ಮರೆಯಲ್ಲ. ಸರ್, ಅಂಬೇಡ್ಕರ್ ಅಭಿಮಾನಿಗಳಿಗೆ ನಾನು ಅಂಬೇಡ್ಕರ್ ಅವ್ರನ್ನ ನಾನು ಯಾವ್ದೇ ಕಾರಣಕ್ಕೂ ದಲಿತರಿಗೆ ಅಥವಾ ಹಿಂದುಳಿದ ವರ್ಗದವರಿಗೆ ಅಂತ ನಾನು ಸೀಮಿತಗೊಳಿಸಕ್ಕೆ ಇಷ್ಟಪಡಲ್ಲ. ಫೈನಲಿ ನಿಮ್ಮ ಮಾತುಗಳನ್ನ ಕೇಳಿದ್ಮೇಲೆ ನಿಜವಾಗ್ಲು ಫ್ರಾಂಕ್ಲಿ ಐ ಆಮ್ ಸೇಯಿಂಗ್, ಅಂಬೇಡ್ಕರ್ ಅಭಿಮಾನಿಗಳಿಗೆ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಫೈನಲಿ? ನಾನು ಇಷ್ಟೇನೆ ಹೇಳೋದು, ಬಾಬಾ ಸಾಹೇಬ್ದು ವಾಟ್ ಗಾಂಧಿ ಅಂಡ್ ಕಾಂಗ್ರೆಸ್ ಹ್ಯಾವ್ ಡನ್ ಟು ಅನ್ಟಚಬಲ್ಸ್ ಅನ್ನೋ ಒಂದು ಪುಸ್ತಕ ಬರೆದಿದ್ದಾರೆ 42ರಲ್ಲಿ. ಕಾಂಗ್ರೆಸ್ ಮತ್ತು ಗಾಂಧಿ ಅಸ್ಪೃಶ್ಯರಿಗೆ ಏನ್ ಮಾಡಿದೆ ಅಂತ 42ರಲ್ಲಿ ಬರೆದಿದ್ದಾರೆ. ಅದನ್ನ ಒಂದ್ಸತಿ ಅಂಬೇಡ್ಕರ್ ಅವ್ರ ಮೇಲೆ ದೌರ್ಜನ್ಯ ಸ್ವತಂತ್ರಕ್ಕಿಂತ ಬರೋದಕ್ಕಿಂತ ಮುಂಚೆನೆ ಸ್ಟಾರ್ಟ್ ಆಗಿತ್ತು. ಹೌದು, ಅದ್ರ ಮೇಲೆ ಅವರು ಬರ್ದಿದ್ದಾರೆ ಪುಸ್ತಕ. ಅದನ್ನ ನಾವು ಓದಿ ವಸ್ತುಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ವಿಶೇಷವಾಗಿ ಬಾಬಾ ಸಾಹೇಬರು ರಾಷ್ಟ್ರ ಪ್ರೇಮಿ ಅನ್ನೋದನ್ನ ಮರಿಬೇಡಿ. ಇಡೀ ದೇಶದ ಐಕ್ಯತೆ ಸಮಗ್ರತೆಗೋಸ್ಕರ ನೀವು ಎಲ್ಲನೂ ತ್ಯಾಗ ಮಾಡಿ ಅಂತ ಹೇಳಿದ್ದಾರೆ ಬಾಬಾ ಸಾಹೇಬರು. ರಾಷ್ಟ್ರ ಉಳಿದ್ರೆ ನಾವು ಉಳಿತೀವಿ ಅಂತ ಹೇಳಿದ್ದಾರೆ. ಸೊ ಅಂತಹ ಒಬ್ಬ ರಾಷ್ಟ್ರೀಯವಾದಿ, ದೇಶ ಪ್ರೇಮಿ, ರಾಷ್ಟ್ರ ಪ್ರೇಮಿ ಅಂಬೇಡ್ಕರ್ ಇವತ್ತು ಆಕಾಶದ ಎತ್ತರಕ್ಕೆ ಬೆಳೆಸಲಿಕ್ಕೆ ನರೇಂದ್ರ ಮೋದಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ನೀವು ನೋಡಿ ಯಾವ್ದು ಸರಿ ಅಂತ ತೂಗಿ ನೀವು ಹೇಳ್ತಿದ್ದೀರಿ. ನೀವೇನ್ ಬಿಜೆಪಿಗೆ ವೋಟ್ ಹಾಕ್ಬೇಡಿ, ಹೌದು, ನೀವು ಪೂರ್ವಾಗ್ರಹ ಪೀಡಿತರಾಗಬೇಡಿ, ಪೂರ್ವಾಗ್ರಹ ಪೀಡಿತರು ಆಗ್ಬೇಡಿ, ಮತ್ತೆ ಯಾವುದೇ ಪಕ್ಷಕ್ಕೆ ವೋಟ್ ಬ್ಯಾಂಕ್ ಆಗ್ಬೇಡಿ. ಜಗತ್ತಿನ ಯಾವ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲೂ ಯಾವ ಸಮುದಾಯನೂ ಒಂದ್ ಪಾರ್ಟಿಗೆ ವೋಟ್ ಬ್ಯಾಂಕ್ ಆಗಲ್ಲ ರೀ. ಮತ್ತೆ ನನಗೆ ಈಗ ಅನಿಸ್ತಾ ಇದೆ ಸರ್, ಎಲ್ಲೋ ಒಂದ್ ಕಡೆ ಇದು ಫೇಕ್ ರಾಜಕಾರಣ ನಡೀತಾ ಇದೆಯಾ ಕಾಂಗ್ರೆಸ್ ಅಂತ. ನೋಡಿ, ಅಂಬೇಡ್ಕರ್ ಹೆಸರು ಹೇಳೋರ್ನ ಅಥವಾ ಅಂಬೇಡ್ಕರ್ ಅನುಯಾಯಿಗಳನ್ನ ವೋಟ್ ಬ್ಯಾಂಕ್ ಮಾಡ್ಕೊಂಡಿರೋದು ಕಾಂಗ್ರೆಸ್. ಅಂಬೇಡ್ಕರ್ ತತ್ವಗಳ ಸಿದ್ಧಾಂತಗಳನ್ನ, ಅವರ ಒಂದು ಆಚಾರ ವಿಚಾರಗಳನ್ನ ಅಳವಡಿಸ್ಕೊಂಡು ಅವ್ರಿಗೆ ನ್ಯಾಯ ಕೊಡ್ತಾ ಇರ್ತಕ್ಕಂಥದ್ದು ಬಿಜೆಪಿ. ಆದ್ರೆ ಅವ್ರ ಪುಸ್ತಕವನ್ನ ತೋರ್ಸ್ಕೊಂಡು, ಅವರ ಫೋಟೋವನ್ನ ತೋರ್ಸ್ಕೊಂಡು ವೋಟ್ ಹಾಕ್ಸ್ಕೊಳ್ತಾ ಇರ್ತಕ್ಕಂಥ ಯಾಕೆ ಗೊತ್ತಾ ಪಕ್ಷ ಕಾಂಗ್ರೆಸ್. ಅದಕ್ಕೆ ವೋಟ್ ತಗೊಳ್ತಾ ಇದೆ. ಯಾಕೆ ಅಂತಂದ್ರೆ ಹೇಳ್ಬಿಡ್ತೀನಿ, ಬಹಳ ಇಂಟ್ರೆಸ್ಟಿಂಗ್ ಕ್ವಶನ್ ಕೇಳ್ಬಿಟ್ರಿ. ಇದು ಯಾಕೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಎಮೋಷನಲಿ ಕನೆಕ್ಟೆಡ್. ಒಂಥರ ಭಾವನಾತ್ಮಕ ವಿಚಾರ ನಮ್ಗೆ, ಫಾರ್ ದ ಸೈಕಲಾಜಿಕಲ್ ಎಂಪವರ್ಮೆಂಟ್. ನಮಗೆ ಮಾನಸಿಕ ಸ್ಥೈರ್ಯ ಕೊಡ್ಲಿಕ್ಕೆ ಬಾಬಾ ಸಾಹೇಬರು ಎಮೋಷನಲ್ ಫ್ಯಾಕ್ಟರ್. ಆದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅಷ್ಟೇ ಅಲ್ಲ ಬಾಬಾ ಸಾಹೇಬರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಎಮೋಷನ್ ಗಿಂತ ಮೀರಿ ಒಂದು ಮಿಷನ್. ಆ ಮಿಷನ್ ಏನು ಅಂತಂದ್ರೆ ಶೋಷಿತ ವರ್ಗಗಳನ್ನ ಸಾಮಾಜಿಕ, ಆರ್ಥಿಕ,
ಅಸಮಾನತೆಯಿಂದ ಬಿಡುಗಡೆಗೊಳಿಸಿ ಸಮಾನತೆ ಕರ್ಕೊಂಡ್ ಬಂದು ರಾಷ್ಟ್ರೀಯ ಮುಖ್ಯವಾಹಿನಿನಲ್ಲಿ ಗವರ್ನಿಂಗ್ ಕ್ಲಾಸ್ ಆಗ್ಬೇಕು ಅವರು ಅಂತ ಆಸೆ ಪಟ್ಟಿದವರು ಬಾಬಾ ಸಾಹೇಬರು. ಅದು ಅವರ ಮಿಷನ್. ಆ ಮಿಷನ್ಗೆ ಎಂತ ಅಡ್ಡಿಪಡಿಸೋರು ಗೊತ್ತಾ? ನಿಮ್ಗೆ ಹೇಳ್ತೀನಿ, 6 ಪಂಚವಾರ್ಷಿಕ ಯೋಜನೆಗಳಲ್ಲಿ SC STಗಳ ಅಭಿವೃದ್ಧಿಗೆ ಕಾಂಗ್ರೆಸ್ ಸರ್ಕಾರ ₹1 ಕೊಟ್ಟಿಲ್ಲ. 6 ಪಂಚವಾರ್ಷಿಕ ಯೋಜನೆಗಳಲ್ಲಿ ಡಾಕ್ಟರ್ KR ನಾರಾಯಣ್ ಅವರು ಯೋಜನಾ ಮಂತ್ರಿಯಾಗಿ ಬಂದ ಮೇಲೆ SC STಗಳ ಅಭಿವೃದ್ಧಿಗೆ ಒಂದು ಫೋಕಸ್ಡ್ ಅಟೆನ್ಷನ್ ಬಂದಿದ್ದು, ಅಲ್ಲಿವರೆಗೆ ಕೊಟ್ಟಿಲ್ಲ. 30 ವರ್ಷ ನಮ್ಗೆ ಏನೂ ಮಾಡದೇ ಇದ್ರು ನಾವು ವೋಟ್ ಹಾಕ್ಬೋದು ಅವ್ರಿಗೆ. ಹಾಗಾದ್ರೆ ಏನು ಡೆಮಾಕ್ರಸಿ ಅಂದ್ರೆ ಏನು? ಡೆಮಾಕ್ರಸಿ ಇಸ್ ಎ ಫಾರ್ಮ್ ಆಫ್ ಗವರ್ಮೆಂಟ್ ಆಫ್ ದ ಪೀಪಲ್ ಬೈ ದ ಪೀಪಲ್. ಇಷ್ಟೇನಾ? ನೋ, ಇಟ್ ಈಸ್ ಫಾರ್ ದ ಪೀಪಲ್. ಫಾರ್ ದ ಪೀಪಲ್ ಅಂದಾಗ ಭಾರತದಲ್ಲಿ ಫಾರ್ ದ ಪೀಪಲ್ ಅಂದ್ರೆ ಯಾರು ಅಂದ್ರೆ ಶೋಷಿತ ವರ್ಗಗಳು. ಅವ್ರ ಪರವಾಗಿ ಏನ್ ಕೆಲಸ ಮಾಡಿದೀವಿ? ಅವಾಗಲೇ ಒಂದು ಮಾತು ಹೇಳಿದ್ರಿ ಸರ್, ಭಾವನಾತ್ಮಕವಾಗಿ ಅಂಬೇಡ್ಕರ್ ಜೊತೆ ನಮ್ಮ ಸಮುದಾಯ ಅಟ್ಯಾಚ್ಮೆಂಟ್ ಆಗಿದೆ ಅನ್ನೋದಕ್ಕಿಂತ ಅಂಬೇಡ್ಕರ್ ಅನುಯಾಯಿಗಳು ಅಟ್ಯಾಚ್ಮೆಂಟ್ ಆಗಿದ್ದಾರೆ ಅಂತೇಳಿ. ಸೊ ಭಾವನಾತ್ಮಕವಾಗಿ ಅಟ್ಯಾಚ್ಮೆಂಟ್ ಆಗಿರತಕ್ಕಂಥ ಜನರಿಗೋಸ್ಕರ ಇವರು ಸುಳ್ಳುಗಳನ್ನ ಹೇಳ್ಕೊಂಡು, ಆ ಹೆಸರನ್ನ ಉಪಯೋಗಿಸ್ಕೊಂಡು, ಅವ್ರ ಫೋಟೋಗಳನ್ನ ಇಟ್ಕೊಂಡು, ಪುಸ್ತಕಗಳನ್ನ ಇಟ್ಕೊಂಡು ಆ ಭಾವನೆಗಳ ಜೊತೆ ಆಟ ಆಡ್ತಾ ಇದಾರಲ್ಲ ಸರ್. ಅದರಿಂದ ಆಚೆಗೆ ಬನ್ನಿ ಅಂತ ನಾನು ಸತ್ಯ ಅರ್ಥ ಮಾಡ್ಕೊಳ್ಳಿ. ಅದರಿಂದ ಆಚೆಗೆ ಬನ್ನಿ. ನಾನು ಹೇಳ್ತೀನಲ್ಲ, ಈಗ್ಲೂ 100 ಸತಿ ಹೇಳ್ತೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಎಮೋಷನಲ್. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಮೋಷನಲ್ ಯಾಕೆ ಅಂದ್ರೆ ಮಾನಸಿಕ ಸ್ಥೈರ್ಯ ಕೊಡ್ಲಿಕ್ಕೆ. ಆದ್ರೆ ನಮಗೆ ಬದುಕು ಕೊಡ್ಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಿಷನ್, ಅದೊಂದು ಧ್ಯೇಯ, ಅದೊಂದು ಗುರಿ. ಆ ಗುರಿನ ನಾಶ ಮಾಡ್ಬಿಟ್ರಲ್ಲ. ಅದ್ರ ಪರಿಣಾಮ ಇವತ್ತು 90% ಆಫ್ SC ST ಫ್ಯಾಮಿಲೀಸ್ ಲ್ಯಾಂಡ್ಲೆಸ್. ನಾವು ಇವತ್ತು ದುಡಿಬೇಕು, ತಿನ್ಬೇಕು, ಇಂಥ ಸ್ಥಿತಿಲಿ ಇದ್ದೀವಿ ನಾವು. ಸೊ ಆ ಮಿಷನ್ ಇದೆಯಲ್ಲ ಬಾಬಾ ಸಾಹೇಬ್ರದ್ದು, ಸಾಮಾಜಿಕ ಆರ್ಥಿಕ ಅಸಮಾನತೆಯಿಂದ ಮೇಲಕ್ಕೆ ಬರ್ಬೇಕು ಅನ್ನೋ ಮಿಷನ್ ಇದೆಯಲ್ಲ, ಆ ಮಿಷನ್ಗೆ ಧಕ್ಕೆ ಆಗುವಂತಹ ರಾಜಕಾರಣನ ಯಾರು ಮಾಡ್ತಾರೋ ಅವ್ರಿಗೆ ಬುದ್ಧಿ ಕಲಿಸಿ. ಸರ್ ಲಾಸ್ಟ್ ಕ್ವಶನ್ ಸರ್, ಇಟ್ ಮೇ ಬಿ ಅಂಬೇಡ್ಕರ್ ಅಂತಕ್ಕಂಥ ವ್ಯಕ್ತಿ ಈ ದೇಶದಲ್ಲಿ ಹುಟ್ಟೇ ಇರಲಿಲ್ಲ ಅನ್ಕೊಳ್ಳಿ. ಇರ್ಲಿಲ್ಲ ಅಂತಂದ್ರೆ ಭಾರತದ ಪರಿಸ್ಥಿತಿ ಯಾವ ರೀತಿ ಇರ್ತಿತ್ತು ಸರ್? 1977ರಲ್ಲಿ ಜನತಾ ಸರ್ಕಾರ ಬರ್ದೆ ಶ್ರೀಮತಿ ಇಂದಿರಾ ಗಾಂಧಿ ಅವರೇ ಮೆಜಾರಿಟಿ ತಕೊಂಡು ಅಧಿಕಾರಕ್ಕೆ ಬಂದಿದ್ದರೆ ಅದಕ್ಕೆ ಪೂರಕವಾದಂತ ಮಾಹಿತಿ ಇದೆ ನನ್ನ ಹತ್ರ. ಇನ್ನೊಂದ್ಸತಿ ಹೇಳ್ತೀನಿ, ಈ ಸಂವಿಧಾನನ ಬದಲಾಯಿಸ್ಬಿಟ್ಟು ಪಾರ್ಲಿಮೆಂಟರಿ ಡೆಮಾಕ್ರಸಿ ಬದಲು ಪ್ರೆಸಿಡೆನ್ಸಿಯಲ್ ಫಾರ್ಮ್ ಆಫ್ ಗವರ್ಮೆಂಟ್ ತಂದು ಇನ್ನೊಂದು ಪಾಕಿಸ್ತಾನ ಮಾಡ್ಬಿಡೋರು. ಇದನ್ನು ಬಾಬಾ ಸಾಹೇಬ್ರು ಹುಟ್ಟಿದ್ರಿಂದ ಇದನ್ನ ಮಾಡ್ಲಿಕ್ಕಾಗಿಲ್ಲ. ಬಾಬಾ ಸಾಹೇಬ್ರ ಅನುಯಾಯಿಗಳು ಬರೀ SC STಗಳಲ್ಲ, ಇಡೀ ದೇಶದ ಜನ ಎಲ್ಲಾ ವರ್ಗದಲ್ಲಿ ಇನ್ಫ್ಲೂಯೆನ್ಸ್ ಮಾಡಿದೆ. ಇಡೀ ದೇಶದ ಜನರನ್ನ ಇನ್ಫ್ಲೂಯೆನ್ಸ್ ಮಾಡಿದೆ ಅಂಬೇಡ್ಕರಿಸಮ್. ದೇರ್ಫೋರ್ 77ರಲ್ಲಿ ಜನ ಬದಲಾವಣೆ ಮಾಡ್ಬಿಟ್ರು. ಅದು ಅದೇನಾದ್ರೂ ಒಂದು ಜನರಲ್ಲಿ ಒಂದು ಜಾಗೃತಿ ಮೂಡಿದೆ ಅದೇ ಅಲ್ವಾ? ಆಮೇಲೆ 2004ರಿಂದ 2014ರವರೆಗೆ UPA ಸರ್ಕಾರ ಇತ್ತು. UPA ಸರ್ಕಾರದ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ 2014ರಲ್ಲಿ ಬುದ್ಧಿ ಕಲ್ಸ್ಬಿಟ್ರಲ್ಲ. 12 ಲಕ್ಷ ಕೋಟಿ ಭ್ರಷ್ಟಾಚಾರ. ಬುದ್ಧಿ ಕಲ್ಸಿ ಎಲ್ಲಿಗೆ ತಲುಪಿಸ್ತಾರ ಅವ್ರನ್ನ? 40 ಸೀಟು. ದೇವರ್ ನಾಟ್ ಈವನ್ ಫಿಟ್ ಟು ಬಿ ಅಪೋಸಿಷನ್ ಪಾರ್ಟಿ. ಅಲ್ಲಿಗೆ ಕಳಿಸ್ಲಿಲ್ವಾ? ಇಟ್ಸ್ ಬೈ ದಿ ಪವರ್ ಆಫ್ ಅಂಬೇಡ್ಕರ್ ಅಂತೀರಾ? ಡೆಫಿನೆಟ್ಲಿ. ಭಾರತದ ಮತದಾರ ಇದಾನಲ್ಲ, ಅವನ್ನ ನೀವು ಅಷ್ಟು ಆರ್ಡಿನರಿಯಾಗಿ ತಿಳ್ಕೊಬೇಡಿ. ಯಾವಾಗ ಏನ್ ಮಾಡ್ಬೇಕು ಅಂತ ಗೊತ್ತ ಅವನಿಗೆ. ನಾವು ರಾಜಕೀಯ ಪಕ್ಷಗಳು ಭಾರತದ ಮತದಾರನ ಜೊತೆಗೆ ಆಟ ಆಡಕ್ಕಾಗಲ್ಲ. ಓಕೆ ಸರ್, ತುಂಬಾ ವಿಚಾರಗಳನ್ನ ಹಂಚ್ಕೊಂಡ್ರಿ. ನಿಜವಾಗ್ಲೂ ನಾನ್ ಮೊದ್ಲೇ ಹೇಳ್ದೆ ನೀವ್ ಒಂಥರ ಜ್ಞಾನ ಸಾಗರ ಅಂತ ಹೇಳಿ. ಹಾಗೇನಿಲ್ಲಪ್ಪ. ಮತ್ತೆ ಇನ್ನೊಂದೇನಂದ್ರೆ ಸರ್, ಅಂಬೇಡ್ಕರ್ ವಿಚಾರವನ್ನ ಅರ್ಥ ಮಾಡ್ಕೊಂಡ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ಸಹ ಅಂಬೇಡ್ಕರ್ ವಾದಿನೇ ಆಗ್ತಾನೆ. ಅದ್ ಯಾರಾದ್ರೂ ಆಗಿರ್ಲಿ, ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜಿಯನ್, ಏನಾದ್ರೂ ಆಗಿರ್ಬೋದು. ಆ ವಿಚಾರಧಾರೆಗಳನ್ನ ಅರ್ಥ ಮಾಡ್ಕೊಬೇಕು. ಆ ವಿಚಾರಧಾರೆಗಳನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಿಮ್ಮಂತವ್ರ ಅವಶ್ಯಕತೆ ಇದೆ, ನಿಮ್ಮಂತ ಜ್ಞಾನಗಳನ್ನ ಹೇಳ್ತಕ್ಕಂತ ಅವಶ್ಯಕತೆ ಇದೆ. ಒಳ್ಳೊಳ್ಳೆ ಮಾಹಿತಿಗಳನ್ನ ಹಂಚ್ಕೊಂಡ್ರಿ. ನಾನ್ ನಿಜವಾಗ್ಲೂ ಖುಷಿ ಆಯ್ತು ಸರ್ ಇವತ್ತು. ನಿಮ್ ಕಣ್ಣಂಚಲ್ಲಿ ನೀರ್ ಕಾಣಿಸ್ತು ನನಗೆ ಎಲ್ಲೋ ಒಂದ್ ಕಡೆ. ಯಾಕೆಂದ್ರೆ ಎಮೋಷನಲಿ ಅಟ್ಯಾಚ್ಮೆಂಟ್ ಅಂತ ಹೇಳಿದ್ರಲ್ಲ ಆ ಪದ, ಅವ್ರು ಯಾವತ್ತೂ ಅಂಬೇಡ್ಕರ್ ಅವರು ಒಂದು ಕ್ಯಾಸ್ಟ್ಗೆ ಸೀಮಿತ ಅಲ್ಲ, ಈ ದೇಶಕ್ಕೆ ಸೀಮಿತ ಅಂತ ಹೇಳಿದ್ರಿ. ತುಂಬಾ ಧನ್ಯವಾದಗಳು. ಬಹಳ ಖುಷಿ ಆಯ್ತು ಸರ್ ನೀವು ಬಂದು ಇವತ್ತು ನಿಮ್ಮ ಈ ವಿಚಾರವನ್ನು ಇಷ್ಟು ಹಂಚ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ದಿಲೀಪ್. ಥ್ಯಾಂಕ್ ಯು ವೆರಿ ಮಚ್.